ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆದಿದೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮನೆ ಮೇಲೆ ದಾಳಿ ನಡೆದಿದೆ. ಅಧಿಕಾರಿ ಲೋಕೇಶ್ ಸ್ನೇಹಿತರ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿರುವಂತಹ ಲೋಕೇಶ್ ಮನೆ ಮೇಲೆ ಇವತ್ತು ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ದಾಳಿಯಾಗಿದೆ. ವಾರ್ಡನ್ ಆಗಿದ್ದ ಲೋಕೇಶ್ ಇದೀಗ ಬಿಸಿಎಂ ಅಧಿಕಾರಿ. ಹಾಸ್ಟೆಲ್ ವಿದ್ಯಾರ್ಥಿನಿಯರಿಂದ ಹೂವಿನ ಮಳೆ ಸುರಿಸಿದ್ರು. ಹುಟ್ಟುಹಬ್ಬಕ್ಕೆ ಹೂವಿನ ಮಳೆ ಸುರಿಸಿದಂತಹ ಲೋಕೇಶ್ ಮನೆ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯಾಗಿರೋದು. ಒಂದು ಕಡೆ ಬರ್ತ್ಡೇ ವಿಚಾರವಾಗಿ ಕಿರುಕುಳ ಆರೋಪ ಕೂಡ ಇದೆ. ಹಾಸ್ಟೆಲ್ ವಿದ್ಯಾರ್ಥಿನಿಯರಿಂದ ಹೂವಿನ ಮಳೆಯನ್ನ ಸುರಿಸಿದ್ರು. ಹುಟ್ಟುಹಬ್ಬಕ್ಕೆ ಹೂವಿನ ಮಳೆಯನ್ನ ಸುರಿಸಿದ್ರು ಲೋಕೇಶ್. ಬರ್ತ್ಡೇ ಆಚರಣೆ ವಿಚಾರವಾಗಿ ಕಿರುಕುಳದ ಆರೋಪ ಕೂಡ ಲೋಕೇಶ್ ಮೇಲಿದೆ. ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿರುವಂತಹ ಆರೋಪ, ಮಹಿಳಾ ಸಿಬ್ಬಂದಿಗೂ ಕೂಡ ಕಿರುಕುಳ ನೀಡಿದ್ರು ಅನ್ನುವಂತಹ ಆರೋಪ ಇದೆ. ಅಧಿಕಾರಿ ಲೋಕೇಶ್ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೇಳಿಬಂದಿತ್ತು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಿಢೀರನೆ ದಾಳಿ ನಡೆಸಿದ್ದಾರೆ. ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಮನೆ ಮೇಲೆ ದಾಳಿಯಾಗಿರೋದು. ಇನ್ನು ಲೋಕೇಶ್ ಸ್ನೇಹಿತರ ಮನೆ ಮೇಲೂ ಕೂಡ ಇವತ್ತು ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬಳ್ಳಾರಿಯ ರಾಮಾಂಜನೇಯ ನಗರದಲ್ಲಿರುವಂತಹ ಲೋಕೇಶ್ ಮನೆ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೂಡ ಇದೆ. ಜೊತೆಗೆ ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗೆ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪ ಕೂಡ ಲೋಕೇಶ್ ಮೇಲೆ ಇರುವಂತದ್ದು. ಹೀಗಾಗಿ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ. ವಾರ್ಡನ್ ಆಗಿದ್ದ ಲೋಕೇಶ್ ಇದೀಗ ಬಿಸಿಎಂ ಅಧಿಕಾರಿ ಕೂಡ ಹೌದು. ಅದಾದ ನಂತರದಲ್ಲಿ ಆದಾಯಕ್ಕೂ ಮೀರಿ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಜೊತೆಗೆ ಮಹಿಳೆಯರ ಮೇಲಿನ ಕಿರುಕುಳದ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಆರೋಪಗಳು ಕೂಡ ಅವರ ಮೇಲೆ ಇತ್ತು. ಹೀಗಾಗಿ ಇವತ್ತು ನಡೆದಂತಹ ಲೋಕಾಯುಕ್ತ ದಾಳಿಯಲ್ಲಿ ದಾಖಲೆಯನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ.